ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವೀಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ ಎಷ್ಟು ಸಂಪಾದನೆ ಆಗಿದೆ ಅಂತ. ಬಟ್ ಯಾಕೋ ನಿನ್ನೆ ಫುಲ್ ಸೊಂಟ ನೋವಿತ್ತು ಮನೆಗೆ ಬರೋಷ್ಟಿಗೆ, ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಬಾಡಿಗೆ ಎಷ್ಟು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಆ ವೀಡಿಯೋನೇ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸರಿ, ನೋಡೋಣ. ವೀಡಿಯೋನ ಸೇವ್ ಮಾಡ್ಕೊಂಡಿದ್ದೀನಿ. ಇವತ್ತು ಡ್ಯೂಟಿಗೆ ಹೋಗಿಲ್ಲ, ರಜೆ ಹಾಕಿದ್ದೀನಿ. ಫುಲ್ ಮೈಯೆಲ್ಲ ನೋವು, ಸೊಂಟ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಆ ಸೊಂಟ ನೋವಿಗೆ ನೈಟ್ ನಿದ್ದೆನೇ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಡ್ಯೂಟಿಗೆ ಹೋಗಿಲ್ಲ. ಬಟ್ ನೋಡೋಣ, ನಿನ್ನೆ ಬಾಡಿಗೆ ತೋರಿಸ್ತೀನಿ, ಬನ್ನಿ. ಎಷ್ಟಾಗಿದೆ ಏನಂತ ತೋರಿಸ್ತೀನಿ. ಬಟ್ 2,000 ಹೆಚ್ಚು ಕಮ್ಮಿ 2,000 ಆಗಿರ್ಬೇಕು ಅನ್ಸುತ್ತೆ. ಲೆಕ್ಕ ಮಾಡೋಣ. ನಿನ್ನೆ ಪೂರ್ತಿ ಲೆಕ್ಕ ಮಾಡಿಲ್ಲ ನಾನು, ನೋಡಿದ್ರೆ ಗೊತ್ತಾಗುತ್ತೆ ಇವಾಗ. ಬನ್ನಿ ವಿಡಿಯೋಗೆ ಹೋಗೋಣ. 273. ಕೆಲವರು ಹೊಸ್ದಾಗಿ ಗಾಡಿ ಹಾಕ್ಕೊಂತಾರೆ. ಬಟ್ ಏನಾಗುತ್ತೆ, ಇವಾಗ ಗಾಡಿಗಳು ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ. ಬಾಡಿಗೆ ಇಲ್ಲ. ಮುಂಚೆ ಎಲ್ಲ 3,000 ಆಗೋದು, ಇವಾಗ 2,000 ಆಗುತ್ತೆ. 2,000 ಆಗೋಕ್ಕೆ ಟೈಮಿಂಗ್ಸ್ ಇಲ್ಲ. ಅದು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ನೈಟ್ 10 ಗಂಟೆ ಆಗುತ್ತೆ. ಅಷ್ಟು ಕಷ್ಟ ಇದೆ ಇವಾಗ. ಅದರಲ್ಲಿ ಬೇರೆ ಬೈಕ್ ಟ್ಯಾಕ್ಸಿ ಬೇರೆ ಜಾಸ್ತಿ ಆಗಿದೆ ಸ್ವಲ್ಪ. ಇವಾಗ ಓಡಿಸ್ತವ್ರೆ, ಅದೇನಂತ ಕ್ಲಾರಿಟಿ ಸಿಗ್ತಾ ಇಲ್ಲ, ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಹೊಸ್ದಾಗಿ ಗಾಡಿ ಹಾಕೋರು ಸ್ವಲ್ಪ ಯೋಚನೆ ಮಾಡಿ ಗಾಡಿ ಹಾಕ್ಕೊಂಡ್ರೆ ಒಳ್ಳೇದಂತ ನನ್ನ ಮನ್ಸಿಗೆ ಅನಿಸುತ್ತೆ. ಜಾಗ ತೋರಿಸ್ಬೇಕೇನು? ದಪ್ಪ ಜಾಸ್ತಿ ದಪ್ಪಕ್ಕಂತ ಜಾದ ಕ್ಯಾಬಿನ ಎಲ್ಲ ನಂದು ಏನಿಲ್ಲ, ಕ್ಯಾಬಿನ ಇದೆ. ಮುಚ್ಬಿಡ್ರಿ, ಇದು ಜಾದ ಹೋಗಿದ್ರಿ, ಏನಿಲ್ಲ ರೀ. ಟಕ್ಲೆ ಇದ್ದಂಗ ನಮಸ್ಕಾರ ಸಮ್ನ. ಒಂದೊಂದು ದಿನ ಬಾಡಿಗೆ ಆಗಲ್ಲ. ಬಾಡಿಗೆ ಆಗದಿರೋ ದಿನ ಬೇಜಾರಾಗ್ಬಿಡುತ್ತೆ. ಒಂದೊಂದು ದಿನ ಸುಮ್ಮನೆ ವಾಪಸ್ ಬಿಡ್ತೀನಿ, ತಲೆನೋವು ಇಟ್ಕೊಂಡು ವಾಪಸ್ ಬರೋ ಥರ ಆಗ್ಬಿಡುತ್ತೆ. ಆ ಥರ ಆಗುತ್ತೆ ಒಂದೊಂದು ದಿನ ಪರವಾಗಿಲ್ಲ. ಬಟ್ ಎಲ್ಲ ಟೈಮ್ ನಮ್ಮ ಥರ ಇರಲ್ಲ. ಬಟ್ ನೀವೇನು ಕೆಲಸ ಮಾಡ್ತಾಯಿದ್ರೋ ಆ ಕೆಲಸ ನೀವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಕೆಲಸಕ್ಕೂ ನೀವು ಬಂದ್ರೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದೊಂಥರ ನಿಮಗೆ ಏನೋ ಕಷ್ಟ ಅನಿಸ್ಬಿಡುತ್ತೆ. ಬಟ್ ಯೋಚನೆ ಮಾಡಿ ಗಾಡಿ ಹಾಕೋರು, ಹೊಸ ಗಾಡಿ ಹಾಕೋರು ಹಾಕೋಬೋದು. ನನ್ನ ಅನಿಸಿಕೆ ಇವಾಗ ಎಲ್ಲ ಡಲ್ ಆಗಿದೆ ಸ್ವಲ್ಪ. ಇವಾಗ ಸ್ವಲ್ಪ ಆಗದೆ ಇರೋದೇ ಒಳ್ಳೆಯದು. ಬೆಳಗ್ಗೆ ಒಂದು 10 ಗಂಟೆವರೆಗೂ ಚೆನ್ನಾಗಿರುತ್ತೆ ಡ್ಯೂಟಿ, 10-11 ಗಂಟೆವರೆಗೂ. ಅದಾದ ನಂತರ ಮತ್ತೆ
4 ಗಂಟೆವರೆಗೆ ಅಷ್ಟೇ ಸುಮ್ಮನೆ ಯಾರಿಗೋ ಸಿಗುತ್ತೆ ಹೊಡಿತೀವಿ ಒಟ್ಟಿನಲ್ಲಿ ಕಮ್ಮಿ. ಅದಾದ ನಂತರ 4 ಗಂಟೆ ಮೇಲೇ ಡ್ಯೂಟಿ ಸ್ಟಾರ್ಟ್ ಆಗೋದು ಅಷ್ಟೇ. ಮಧ್ಯಾಹ್ನ ಟೈಮ ಏನೇನಿಲ್ಲ ಒಂಚೂರು. ನಾವೇ ಒಂದೊಂದು ಸರ್ತಿ ಲೈನಾಗಿ ನಿಂತ್ಬಿಟ್ಟಿರ್ತೀವಿ, ಬಾಡಿಗೆನೇ ಇರಲ್ಲ. ನಾನು ನಿಂತಿರ್ತೀನಿ, ಇನ್ನೊಬ್ರು ಬರ್ತಾರೆ, ಅವ್ರು ಹೇಳ್ತಾರೆ ನನಗೆ ಬಾಡಿಗೆನೇ ಡ್ಯೂಟಿನೇ ಬೀಳ್ತಾ ಇಲ್ಲ ಗುರು, ನಿನಗೆ ಬೀಳ್ತದ ಅಂತ. ನಾನು ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ಅವ್ರು ಹಂಗೆ ಹೇಳ್ತಾರೆ. ಒಂದೊಂದು ಸರ್ತಿ ಆ ಥರ ಆಗ್ಬಿಡುತ್ತೆ. ಸುಮ್ಮನೆ ಮಾತಾಡಿಕೊಂಡು ಇದಾಗತ್ತೆ. ಮೊನ್ನೆ ನನಗೆ ಹಂಗೆ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಎತ್ತದೆ, ಎಂತಕ್ಕೆ ಗೊತ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಹೋದೆ ಡ್ಯೂಟಿಗೆ. ಏನು ಒಂದೇ ಒಂದು ಡ್ಯೂಟಿ ಬಿದ್ದಿಲ್ಲ, 2 ಗಂಟೆಗೆ ಬಿದ್ದಿದೆ ಡ್ಯೂಟಿ. ಆ ಥರ ಆದಾಗ ಫುಲ್ ಬೇಜಾರಾಗುತ್ತೆ. ನೀವೇನಾಗುತ್ತೆ ಗೊತ್ತಾ, ಹೊಸ್ದಾಗಿ ಗಾಡಿ ಹಾಕೋರು ಲೋನಲ್ಲಿ ತೊಗೊಂಡಿರ್ತೀರ, ಡೌನ್ ಪೇಮೆಂಟ್ ಕಟ್ಬಿಟ್ಟು. ಅದಾದ ನಂತರ ನಿನಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕೊಡ್ತಾನೆ. ಯಾರೇ ಬರಲಿ ಗಾಡಿ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕೊಡ್ತಾನೆ ಡ್ಯೂಟಿ. ಸ್ವಲ್ಪ ದಿನ ಆದ ನಂತರ ಡ್ಯೂಟಿಗಳು ಅಷ್ಟೇ ಕೊಡೋದು. ಆ ಥರ ಆಗುತ್ತೆ. ಯಾಕಂದರೆ ಹೊಸ್ದಾಗಿ ಡ್ಯೂಟಿ ಮಾಡೋರಿಗೆ ಏನಂದರೆ ಅವ್ರಿಗೆ ಸ್ವಲ್ಪ ಹುಮ್ಮಸ್ ಬರೋ ಥರ ಡ್ಯೂಟಿ ಮೇಲೆ ಡ್ಯೂಟಿ ಬರ್ತಾ ಇರ್ತದೆ. ಅದಾದ ನಂತರ ಬರಲ್ಲ. ಇಲ್ಲೇ ಪಕ್ಕದಲ್ಲೇ ನಿಂತಿರ್ತೀವಿ, ಪಕ್ಕದಲ್ಲಿ ಇನ್ನೊಂದು ಗಾಡಿ ನಂದು ಗಾಡಿ ನಿಂತಿರ್ತದೆ. ನನಗೆ ಬಂದರೆ ಅವ್ರಿಗೆ ಬರಲ್ಲ, ಅವ್ರಿಗೆ ಬಂದಿದ್ದು ನನಗೆ ಬರಲ್ಲ. ಒಂದೊಂದು ಸತಿ ಅಲ್ಲೇ ಇರ್ತೀವಿ, ಬಟ್ ಅವ್ರೇನಂತಾರೆ ನಿನಗೆ ಬರ್ತಾಯಿದೆ ನನಗೆ ಬರ್ತಾಯಿಲ್ಲ ಅಂತ. ಒಂದೊಂದು ಸತಿ ಅವ್ರಿಗೆ ಬಂದಿರ್ತದೆ ಬಾಡಿಗೆ, ನನಗೆ ಬಂದಿರಲ್ಲ. ಆ ಥರ ಆಗುತ್ತೆ. ಸರಿ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಆಯಿತು, ಜಾಸ್ತಿ ಹೊತ್ತಾಯ್ತು ಮಾತಾಡೋಕ್ಕೆ. ವಿಡಿಯೋ ನೋಡೋಣ. ಸೊ ಗೈಸ್, ಇವತ್ತಾಗಿರೋ ಪೇಮೆಂಟ್ ತೋರಿಸ್ತೀನಿ ಎಷ್ಟೆಷ್ಟಾಗಿದೆ ಅಂತ. ಫಸ್ಟು ಚೆಕ್ ಮಾಡಿಬಿಡೋಣ ಊಬರಲ್ಲಿ ಬಂದು ಎಷ್ಟಾಗಿದೆ ಅಂದರೆ 472 ಕ್ಯಾಲ್ಕುಲೇಟ್ರ್ 472 ಪ್ಲಸ್ ಆಮೇಲೆ ರ್ಯಾಪಿಡೋದಲ್ಲಿ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಬಂದು 665. ರ್ಯಾಪಿಡೋ ಬಂದು 665 ಪ್ಲಸ್ ಅದಾದ ನಂತರ ಓಲಾದಲ್ಲಿ ಪರವಾಗಿಲ್ಲ, 4 ಡ್ಯೂಟಿ ಮಾಡಿದ್ದೀನಿ. 4 ಡ್ಯೂಟಿ ಬಂದು 185 ಪ್ಲಸ್ 121 ಪ್ಲಸ್ ಅದಾದಮೇಲೆ ಅದಾದ ನಂತರ 374 ಪ್ಲಸ್ 172 ಪ್ಲಸ್ ಟೋಟಲ್ 1989 ಇವತ್ತಿನ ಬಾಡಿಗೆ ಇಷ್ಟು ಗೈಸ್. ನೋಡಿದ್ರಲ್ಲ ಎಷ್ಟು ಮಾಡಿದ್ದೀನಿ ಅಂತ. ಇಷ್ಟು ಮಾಡಿರೋದು. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ಸಂಪಾದನೆ ಎಷ್ಟಾಗಿದೆ. ಸಾರಿ, ಇವತ್ತಿಂದಲ್ಲ, ನಿನ್ನೆ ಸಂಪಾದನೆ. ಮತ್ತು ಡೈಲಿ ಹಂಗೆ ಹೇಳ್ಬಿಟ್ಟು ಇವತ್ತಿದ್ದು ಅಂತ ಇದ್ದೀನಿ. ನಿನ್ನೆ ಸಂಪಾದನೆ ಎಷ್ಟಾಗಿದೆ, ಬಟ್ ಇವತ್ತು ಹೋಗಿಲ್ಲ, ನಾಳೆ ನೋಡ್ತೀನಿ. ಸೊ ಗೈಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಅಂಬಾರಿಗೂ ಸೊಂಟ ಹಿಡ್ಕೊಬಿಟ್ಟಿದೆ. ನಮ್ಮ ಅಂಬಾರಿಗೂ ಒಂದೊಂದು ಸತಿ ಫಸ್ಟ್ ಗೇರ್ ಬೀಳಲ್ಲ, ಏನೋ ಗೊತ್ತಿಲ್ಲ, ಪ್ರಾಬ್ಲಮ್ ಆಗೈತೆ. ಫಸ್ಟ್ ಗೇರ್ ಬೀಳಲ್ಲ, ಬಟ್ ಔಟ್ರ್ ಹಾಕ್ಸ್ಬೇಕು ಅನಿಸುತ್ತೆ, ಕ್ಲಚ್ ಔಟ್ರು. ನೋಡೋಣ, ಇನ್ನು ಮುಂದೆ ಹಂಗೆ ಮಾಡಿದ್ರೆ ಹಾಕ್ಸ್ಲೇಬೇಕು. ಹಾಕ್ಸೋಣ. ಸರಿ ಗೈಸ್, ಆಯ್ತು, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.